ಇವಾಗ ನಾವು ಕಲರ್ನ ಸ್ಟೆನ್ಸಿಲ್ ವರ್ಕ್ ಏನಿದೆ ಸ್ಟೆನ್ಸಿಲ್ ವರ್ಕಲ್ಲಿ ನಾವು ವಿತ್ ಕಲರ್ ಮಾಡಿಕೊಡ್ತಾ ಇದ್ದೀವಿ. ನಾವು ಫಸ್ಟು ಬಬಲ್ಲು ಸ್ಕ್ರಾಚು ರೋಲರ್ನ ನಾವು ಟೆಕ್ಸ್ಚರ್ ಮಾಡಿ ಬಿಟ್ಟು ಬರ್ತಾ ಇದ್ವಿ. ಈಗ ಅದ್ರ ಜೊತೆಗೆ ನಾವು ಪ್ಲಸ್ ಮಾಡ್ಕೊಂಡಿರೋದು ಏನಪ್ಪ ಅಂದರೆ ಎಕ್ಸ್ಟರ್ನಲ್ಲು ಔಟ್ಸೈಡ್ ಆಗ್ಬೋದು, ಇಂಟೀರಿಯರ್ ಆಗ್ಬೋದು, ಅದು ಟೆಕ್ಸ್ಚರ್ ಸಮೇತ ಕಲರ್ನು ಕೂಡ ನಾವೇ ಮಾಡ್ಕೊಡ್ತೀವಿ ಸರ್. ಸೊ ತೂತಾಗಿರೋಂಥ ಗೋಡೆ ಆಗಿರಲಿ ಎಲ್ಲದಕ್ಕೂ ಮಾಡ್ಕೊಡ್ತೀರಿ? ಹೌದು ಸರ್. ಇವಾಗ ಹೊಸ ಮನೆ ಕಟ್ತಾ ಇರ್ತಾರಲ್ಲ ಸರ್, ಹೊಸ ಮನೆ ಕಟ್ಟಿರೋ ಮನೆಗೂ ಮಾಡ್ತೀವಿ. ಈಗ ಒಂದು 50 ವರ್ಷದ ಮನೆ, 40 ವರ್ಷದ ಮನೆ, 20 ವರ್ಷದ ಮನೆ, 30 ವರ್ಷದ ಮನೆ, ಹಳೆ ಮನೆ ಆಗಿದ್ದರಿಂದ ಕ್ರ್ಯಾಕ್ಗಳು ಜಾಸ್ತಿ ಇರ್ತದೆ. ಆಮೇಲೆ ಚಕ್ಕೆ ಥರ ಹಳೆ ಪೇಂಟ್ ಎಲ್ಲ ಕಿತ್ತಿ ಬರ್ತಾ ಇರ್ತದೆ ಸರ್. ನೀವೇನು ತಲೆನೇ ಕೆಡ್ಸ್ಕೊಳ್ಬೇಕಾಗಿಲ್ಲ. ಈಗ ನಮ್ಮ ಹತ್ರ ಬಂದು ಟೆಕ್ಸ್ಚರ್ ವರ್ಕ್ನ ನೀವು ಒನ್ ಟೈಮ್ ಮಾಡಿಸಿದ್ರೆ ಇನ್ನೊಂದು 30 ವರ್ಷ 35 ವರ್ಷ ಬಾಳಿಕೆ ಬರುತ್ತೆ, ಹೊಸ ಮನೆ ಥರ ಕಾಣಿಸುತ್ತೆ ಸರ್. ಇದು ಈ ಥರ ಇದೆ, ಇದು ಈ ಥರ ಇದೆ ಅಂತ ಪ್ರತಿಯೊಂದನ್ನು ತೋರಿಸ್ಬೋದು ನಾವು. ಆಮೇಲೆ ಪ್ರಾಕ್ಟಿಕಲ್ಲಿ ಅವ್ರಿಗೆ ಸರ್ಗೆ ಏನಾಗುತ್ತೆ ಅಂದರೆ ನಾವು ಗೋಡೆ ಮೇಲೆ ಹಾಕಿ ತೋರ್ಸೋದಕ್ಕೆ ಅವಕಾಶ ಇರ್ತದೆ ಇಲ್ಲಿ. ಈಗ ಇದಿಷ್ಟು ತಗೊಂಡು ನಾವು ಸೈಟಲ್ಲಿ ಸ್ಯಾಂಪಲ್ ತೋರ್ಸೋಕ್ಕಾಗಲ್ಲ. ಆಮೇಲೆ ಇದಿಷ್ಟು ನಾವು ಅವ್ರಿಗೆ ಫೋನಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಅವ್ರಿಗೆ ಅರ್ಥನೂ ಕೂಡ ಆಗಲ್ಲ. ಈಗ ನೋಡಿ, ಇದು ವುಡ್ ಥರ ಇದೆ, ಇದು ಲೆದರ್ ಥರ ಇದೆ, ಇದು ಎಲೆ ಥರ ಇದೆ ಸರ್. ಇವಾಗ ನೋಡಿ ಸರ್, ಇದು ವುಡನ್ ಟೆಕ್ಸ್ಚರ್ ಅಂತ ನಾವು ಕರಿತೀವಿ. ಆ ಕಡೆ ಡೈ ಏನು ನೋಡಿದ್ರಿ ವುಡ್ ರೋಲರ್ದು, ಅದನ್ನು ಸೀಟ್ ಮೇಲೆ ಸ್ಯಾಂಪಲ್ ಹಾಕೊಂಡಿದ್ದೀವಿ. ಈ ಥರ ಬರುತ್ತೆ. ಕ್ರಿಯೇಟಿವಿಟಿ ಟೆಕ್ಸ್ಚರ್ ನಾವು ವಿತ್ ಕಲರ್ ಮಾಡ್ತೀವಿ ಅಂತ ಹೇಳಿದ್ವಲ್ಲ ಸರ್, ಈ ಥರ ಕ್ರಿಯೇಟಿವಿಟಿ ಟೆಕ್ಸ್ಚರಲ್ಲಿ ನಾವು ವಿತ್ ಕಲರ್ ಮಾಡ್ಕೊಡ್ತೀವಿ. ನೋಡಿ, ಇದರಲ್ಲಿ ರೈನ್ ಡ್ರಾಪ್ ಆಗ್ಬೋದು, ವರ್ಟಿಕಲ್ ಆಗ್ಬೋದು, ಪ್ಲಸ್ ಆಗ್ಬೋದು, ಆರಿಜೆಂಟಲ್ಲು, ಜಿಗ್ಜಾಗು. ಅದ್ರ ಜೊತೆಗೆ ರೋಲರ್ ಟೆಕ್ಸ್ಚರು ಈಗ ಏನು ವೈಟ್ ಕಾಣಿಸ್ತಾ ಇದೆಯಲ್ಲ ಸರ್, ಇದೇ ಥರ ವೈಟ್ನ ನಾವು ಮಾಡ್ಕೊಡ್ತೀವಿ ಸರ್. ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ಇವತ್ತು ನಾನು ಗಗನ ಟೆಕ್ಸ್ಚರ್ ವರ್ಕ್ ಸ್ಟೋರ್ ರೂಮಲ್ಲಿ ನಾನು ಇದ್ದೀನಿ. ವೀಕ್ಷಕರೇ, ಈ ಹೆಸರು ಕೇಳ್ತಿದ್ದಂಗೆ ನಿಮಗೆ ನೆನಪಾಗಿರ್ಬೋದು. ಯಾಕಂದರೆ ಕಳೆದ ಬಾರಿ ಇದೇ ಒಂದು ಸ್ಟೋರಲ್ಲಿ ನಾವು ಒಂದು ವಿಡಿಯೋ ಮಾಡಿದ್ವಿ. ಸಿಕ್ಕಾಪಟ್ಟೆ ಒಂದು ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ವಿ. ಸೊ ಮತ್ತೆ ಸಾಕಷ್ಟು ಜನ ಕೇಳ್ತಿದ್ರು, ಯಾವಾಗ ಮತ್ತೆ ಹೋಗಿ ವಿಡಿಯೋ ಮಾಡ್ತೀರಿ, ನಮಗೆ ಅದ್ಭುತವಾದ ಒಂದು ಕಲರ್ಸ್ಗಳು ತೋರಿಸಿ, ಕ್ವಾಲಿಟಿ ತೋರಿಸಿ ಅಂತ ಹೇಳಿ ಸಿಕ್ಕಾಪಟ್ಟೆ ಜನ ಕೇಳಿದ್ರಿ. ಸೊ ಹಾಗಾಗಿ ಮತ್ತೆ ಬಂದಿದ್ದೀನಿ. ಬನ್ನಿ ವೀಕ್ಷಕರೇ, ನಿಮಗೆ ತೋರಿಸ್ಕೊಡ್ತೀನಿ. ಗಗನ ಟೆಕ್ಸ್ಚರ್ ಸ್ಟೋರ್ ರೂಮಿನ ಮಾಲೀಕರಾದಂತಹ ಸ್ವಾಮಿಯವರು ನಮ್ಮ ಜೊತೆ ಇದ್ದಾರೆ. ಸಾಕಷ್ಟು ವಿಶೇಷತೆಗಳ ಬಗ್ಗೆ ಮತ್ತೆ ತಿಳಿಸ್ಕೊಡ್ತೀನಿ. ಬನ್ನಿ ವೀಕ್ಷಕರೇ. ಸರ್ ನಮಸ್ತೆ. ಸರ್ ನಮಸ್ಕಾರ. ಖುಷಿ ಆಗ್ತಿದೆ, ಯಾಕಂದ್ರೆ ಕಳೆದ ಬಾರಿ ನಿಮ್ಮ ಒಂದು ಸ್ಟೋರಿಯಲ್ಲಿ ವಿಡಿಯೋ ಮಾಡಿದ್ವಿ. ಸಖತ್ ಅದ್ಭುತವಾದ ರೆಸ್ಪಾನ್ಸ್ ಕೊಟ್ರು ಆಡಿಯನ್ಸ್. ಸೊ ಹಾಗೇನ್ ಮತ್ತೆ ಸಾಕಷ್ಟು ಜನ ಕೇಳ್ತಿದ್ರು, ಸರ್ ಮತ್ತೆ ಏನಾದ್ರು ಹೊಸದು ಏನಾದ್ರು ವಿಶೇಷತೆ ತೋರಿಸಿ ಗಗನ ಟೆಕ್ಸ್ಚರ್ ಸೇಲ್ ಅಂತ ಹೇಳಿ. ಹಾಗೆ ಮತ್ತೆ ಬಂದಿದ್ದೀನಿ ಸರ್. ಏನಿದೆ ಸರ್, ಏನ್ ತೋರಿಸಿದ್ರಿ ವೀಕ್ಷಕರಿಗೆ ವಿಶೇಷತೆ ಅಂತ? ಸರ್, ಎಕ್ಸ್ಟೀರಿಯರ್ ಟೆಕ್ಸ್ಚರ್ ಡಿಸೈನಲ್ಲಿ ಇವಾಗ ನಾವು ಫಸ್ಟು ಕಲರ್ ಮಾಡ್ತಾ ಇರಲಿಲ್ಲ. ಇವಾಗ ನಾವು ಕಲರ್ನ ಸ್ಟೆನ್ಸಿಲ್ ವರ್ಕ್ ಏನಿದೆ ಸ್ಟೆನ್ಸಿಲ್ ವರ್ಕಲ್ಲಿ ನಾವು ವಿತ್ ಕಲರ್ ಮಾಡಿಕೊಡ್ತಾ ಇದ್ದೀವಿ. ನಾವು ಫಸ್ಟು ಬಬಲ್ಲು ಸ್ಕ್ರಾಚು ರೋಲರ್ನ ನಾವು ಟೆಕ್ಸ್ಚರ್ ಮಾಡಿ ಬಿಟ್ಟು ಬರ್ತಾ ಇದ್ವಿ. ಈಗ ಅದ್ರ ಜೊತೆಗೆ ನಾವು ಪ್ಲಸ್ ಮಾಡ್ಕೊಂಡಿರೋದು ಏನಪ್ಪ ಅಂದರೆ ಎಕ್ಸ್ಟರ್ನಲ್ಲು ಔಟ್ಸೈಡ್ ಆಗ್ಬೋದು, ಇಂಟೀರಿಯರ್ ಆಗ್ಬೋದು, ಅದು ಟೆಕ್ಸ್ಚರ್ ಸಮೇತ ಕಲರ್ನು ಕೂಡ ನಾವೇ ಮಾಡಿಕೊಡ್ತೀವಿ ಸರ್. ಎಸ್ ಸರ್. ಹಾಗೇನೆ ಕಳೆದ ಬಾರಿ ಕೂಡ ನಾವು ಸಾಕಷ್ಟು ಎಲ್ಲ ನೋಡಿದ್ವಿ. ಈ ಸತಿ ಏನಾದರೂ ನಮ್ಮ ವೀಕ್ಷಕರಿಗೋಸ್ಕರ ಏನಾದರೂ ಸ್ಪೆಷಲ್ ಆಫರ್ ಆ ಥರದ್ದು ಏನಾದರೂ ಕೊಡ್ತಿದ್ರೆ ಹೇಗೆ ಅಂತ? ಸರ್, ಒಂದು ಚದರಕ್ಕೆ 2,500 ರೂಪಾಯಿ ತೊಗೊತೀವಿ ಸರ್. ಮಿನಿಮಮ್ 10 ಚದರ ವರ್ಕ್ನ ನಾವು ಕೇಳ್ತೀವಿ. ಒಂದು ಚದರಕ್ಕೆ 2,500 ರೂಪಾಯಿಲಿ ನಾವು ಸುದ್ದಿ ಮನೆ ವೀಕ್ಷಕರಿಗೆ ನಾವು ಒಂದು ಆಫರ್ ಏನು ಕೊಡ್ತಾ ಇದ್ದೀವಿ ಅಂದರೆ, ಸುದ್ದಿ ಮನೆ ಯಾರೆಲ್ಲ ವಿಡಿಯೋನ ನೋಡ್ಕೊಂಡು ನಮಗೆ ಕಾಲ್ ಮಾಡ್ತಾರೆ ಅವ್ರಿಗೆ 2,200 ರೂಪಾಯಿ ಫೈನಲ್ ಮಾಡ್ಕೊಡ್ತೀವಿ ಸರ್. ಹಾಗೇನೆ ಸರ್, ಇವಾಗ ಕೆಲವು ಸಾಕಷ್ಟು ಜನರು ಒಂದು ಕ್ವಶನ್ ಇರುತ್ತೆ ಸರ್, ಆಲ್ಮೋಸ್ಟ್ ಎಲ್ಲ ಫೋನಲ್ಲಿ ಹೇಳ್ಬಿಡಿ ಸರ್, ನಮ್ಗೆ ಇಲ್ಲೇ ತಿಳ್ಕೊಳ್ಳೋದು ಕ್ಯೂರಿಯಾಸಿಟಿ ಇರುತ್ತೆ. ಹೌದು ಸರ್. ಸೊ ಕಸ್ಟಮರ್ಸ್ ಇಲ್ಲಿ ಅಂದ್ರೆ ಇಲ್ಲಿ ವಿಸಿಟ್ ಮಾಡಬೇಕಾ ಅಥವಾ ನೀವು ಫೋನಲ್ಲಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀರಾ ಅಂತ? ವೀಕ್ಷಕರಿಗೆ ನಮ್ಮ ಕಡೆಯಿಂದ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಂದರೆ ಸರ್, ಫೋನಲ್ಲಿ ನಾವು ಏನು ಹೇಳಿದ್ರು ನಿಮಗೆ ಅರ್ಥ ಆಗಲ್ಲ. ಅದು ಈಗ ನಮ್ಮ ಸ್ಟೋರಿಗೆ ಬಂದರೆ ನಾವು ಹಾಕಿರೋಂಥ ಸ್ಯಾಂಪಲ್ಸ್ನ ತೋರಿಸಿ ಮಾತಾಡ್ಬೋದು. ನಮ್ಮ ಹತ್ರ ಇರೋಂಥ ಮೆಟೀರಿಯಲ್ನ ಸರ್ ಇಂಥ ಮೆಟೀರಿಯಲಲ್ಲಿ ಮಾಡ್ತೀವಿ ಅಂತ ಮೆಟೀರಿಯಲ್ನ ತೋರಿಸಿ ಮಾತಾಡ್ಬೋದು. ಈಗ ಬಬಲ್ ಆಗಲಿ, ಸ್ಕ್ರಾಚ್ ಆಗಲಿ, ರೋಲರ್ ಆಗಲಿ, ಇನ್ನು ಕ್ರಿಯೇಟಿವಿಟಿ ಟೆಕ್ಸ್ಚರ್ ಏನೇ ಇದ್ದರೂ ಕೂಡ ನಮ್ಮ ಜೊತೆ ಕ್ಯಾಟ್ಲಾಗ್ ಇರುತ್ತೆ. ಕ್ಯಾಟ್ಲಾಗ್ ಜೊತೆ ಗೋಡೆ ಮೇಲೆಲ್ಲ ಸ್ಯಾಂಪಲ್ನ ನಾವು ಹಾಕಿರ್ತೀವಿ. ನಿಮಗೆ ಸ್ಯಾಂಪಲ್ ತೋರಿಸಿ ಸರ್ ಇದು ಇಷ್ಟ ಆಗುತ್ತೆ, ಇದು ಇಷ್ಟ ಆಗುತ್ತೆ ಅಂತ ನಮ್ಗೆ ಹೇಳೋಕ್ಕೂ ಈಸಿಯಾಗಿರುತ್ತೆ. ನಿಮಗೂ ಕೂಡ ಸಂಪೂರ್ಣ ಮಾಹಿತಿ ಅರ್ಥ ಆಗುತ್ತೆ ಸರ್. ಸರ್ ಹಾಗೇನೆ ನಿಮ್ಮ ಒಂದು ಟೆಕ್ಸ್ಚರ್ ವರ್ಕ್ನ ಬೆಂಗಳೂರು ಮಾತ್ರ ಅಲ್ಲ, ನಮ್ಮ ರಾಜ್ಯದಂತನೂ ನೀವು ಕೆಲಸ ಮಾಡ್ಕೊಡ್ತೀರಲ್ವಾ? ಹಳೆ ಬಿಲ್ಡಿಂಗ್ ಆಗಿರಲಿ, ಹೊಸ ಬಿಲ್ಡಿಂಗ್ ಆಗಿರಲಿ, ಸೊ ತೂತಾಗಿರೋಂಥ ಗೋಡೆ ಆಗಿರಲಿ ಎಲ್ಲದಕ್ಕೂ ಮಾಡ್ಕೊಡ್ತೀರಿ? ಹೌದು ಸರ್. ಇವಾಗ ಹೊಸ ಮನೆ ಕಟ್ತಾ ಇರ್ತಾರಲ್ಲ ಸರ್, ಹೊಸ ಮನೆ ಕಟ್ಟಿರೋ ಮನೆಗೂ ಮಾಡ್ತೀವಿ. ಈಗ ಒಂದು 50 ವರ್ಷದ ಮನೆ, 40 ವರ್ಷದ ಮನೆ, 20 ವರ್ಷದ ಮನೆ, 30 ವರ್ಷದ ಮನೆ, ಹಳೆ ಮನೆ ಆಗಿದ್ದರಿಂದ ಕ್ರ್ಯಾಕ್ಗಳು ಜಾಸ್ತಿ ಇರ್ತದೆ. ಆಮೇಲೆ ಚಕ್ಕೆ ಥರ ಹಳೆ ಪೇಂಟ್ ಎಲ್ಲ ಕಿತ್ತಿ ಬರ್ತಾ ಇರ್ತದೆ ಸರ್. ನೀವೇನು ತಲೆನೇ ಕೆಡ್ಸ್ಕೊಳ್ಬೇಕಾಗಿಲ್ಲ. ಈಗ ನಮ್ಮ ಹತ್ರ ಬಂದು ಟೆಕ್ಸ್ಚರ್ ವರ್ಕ್ನ ನೀವು ಒನ್ ಟೈಮ್ ಮಾಡಿಸಿದ್ರೆ ಇನ್ನೊಂದು 30 ವರ್ಷ 35 ವರ್ಷ ಬಾಳಿಕೆ ಬರುತ್ತೆ, ಹೊಸ ಮನೆ ಥರ ಕಾಣಿಸುತ್ತೆ ಸರ್. ಸೊ ಮತ್ತೆ ನಾವೇನೋ ಮತ್ತೆ ಹೊಸ ಮನೆನೇ ಕಟ್ಟಿದೀವಿ ಅನ್ನೋ ಥರ ಫೀಲ್ ಆಗುತ್ತೆ. 100% ಫೀಲ್ ಆಗುತ್ತೆ ಸರ್. ಇವಾಗ ನಾವು ನಮ್ಮ ವರ್ಕ್ನ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ನಮ್ಮ ಗಗನ ಟೆಕ್ಸ್ಚರ್ ಆ್ಯಂಡ್ ಡಿಸೈನರ್ಸ್ ಯೂಟ್ಯೂಬ್ ಚಾನಲ್ ಕೂಡ ಮಾಡಿದ್ವಿ, ಮತ್ತು ಫೇಸ್ಬುಕ್ ಕೂಡ ಇದೆ, ಇನ್ಸ್ಟಾಗ್ರಾಮ್ ಕೂಡ ಇದೆ. ನಾವು ಡೈಲಿ ಎಲ್ಲೇ ವರ್ಕ್ ಮಾಡಿದ್ರು, ಈಗ ಚಿಕ್ಕಬಳ್ಳಾಪುರ ಮಾಡ್ತಾಯಿದ್ದೀವಿ, ನೆಲಮಂಗಲ ಮಾಡ್ತಾಯಿದ್ದೀವಿ, ಧರ್ಮಸ್ಥಳ ಮಾಡ್ಕೊಂಬಂದಿದ್ದೀವಿ, ಮೈಸೂರು, ಮಂಡ್ಯ, ಕರ್ನಾಟಕದಲ್ಲಿ ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ತಾಲೂಕಲ್ಲೂ ಕೂಡ ನಾವು ಸರ್ವಿಸ್ ಕೊಡ್ತಾಯಿದ್ದೀವಿ. ನಮ್ಮ ವರ್ಕು ಹೇಗಿದೆ ಅನ್ನೋದನ್ನು ನೋಡೋದಕ್ಕೋಸ್ಕರ ನೀವು ಗಗನ ಟೆಕ್ಸ್ಚರ್ ಆ್ಯಂಡ್ ಡಿಸೈನರ್ಸ್ ಯೂಟ್ಯೂಬ್ ಚಾನಲ್ಗಾದ್ರು ಹೋಗಿ, ಇನ್ಸ್ಟಾಗ್ರಾಮ್ಗಾದ್ರೂ ಹೋಗಿ, ನಮ್ಮ ಮಾಹಿತಿ ನಿಮಗೆ ಸಂಪೂರ್ಣ ಸಿಗುತ್ತೆ.
ಸರ್ ಟೆಕ್ಸ್ಚರ್ ವರ್ಕ್ ನ ಏನ್ ಮಾಡ್ತೀವಿ ಸರ್, ಅದನ್ನ ಟೂಲ್ಸ್ ಅಥವಾ ರೋಲರ್ಸ್ ಮೇಲೆ ತೋರಿಸಬಹುದಾ? ಖಂಡಿತ ತೋರಿಸಿ ಸರ್. ನೋಡಿ ಸರ್, ನಾನು ಅದಕ್ಕೇನೆ ಸ್ಟೋರಿಗೆ ಬನ್ನಿ ಅಂತ ಕರೆಯೋದು. ಸ್ಟೋರಿಗೆ ಬಂದ್ರೆ ಸರ್ ನಾವು ಇದೆಲ್ಲ ಟೂಲ್ಸ್ ಏನಿದೆ ರೋಲರ್ಗಳನ್ನೆಲ್ಲ ತೋರಿಸಿ, ಇದು ಈ ಥರ ಇದೆ, ಇದು ಈ ಥರ ಇದೆ ಅಂತ ಪ್ರತಿಯೊಂದನ್ನು ತೋರಿಸ್ಬೋದು ನಾವು. ಆಮೇಲೆ ಪ್ರಾಕ್ಟಿಕಲ್ಲಿ ಅವ್ರಿಗೆ ಸರ್ಗೆ ಏನಾಗುತ್ತೆ ಅಂದರೆ ನಾವು ಗೋಡೆ ಮೇಲೆ ಹಾಕಿ ತೋರ್ಸೋದಕ್ಕೆ ಅವಕಾಶ ಇರ್ತದೆ ಇಲ್ಲಿ. ಈಗ ಇದಿಷ್ಟು ತಗೊಂಡು ನಾವು ಸೈಟಲ್ಲಿ ಸ್ಯಾಂಪಲ್ ತೋರ್ಸೋಕ್ಕಾಗಲ್ಲ. ಆಮೇಲೆ ಇದಿಷ್ಟು ನಾವು ಅವ್ರಿಗೆ ಫೋನಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಅವ್ರಿಗೆ ಅರ್ಥನೂ ಕೂಡ ಆಗಲ್ಲ. ಈಗ ನೋಡಿ, ಇದು ವುಡ್ ಥರ ಇದೆ, ಇದು ಲೆದರ್ ಥರ ಇದೆ, ಇದು ಎಲೆ ಥರ ಇದೆ. ಅವ್ರಿಗೆ ಇಷ್ಟೆಲ್ಲ ಇದರಲ್ಲಿ ಇನ್ನು ಬೇಜಾನ್ ಒಳಗಡೆ ಇದೆ. ಈಗ ಸಿಂಪಲ್ ಆಗಿ ನಿಮ್ಗೆ ಇಷ್ಟು ತೋರಿಸ್ತಾ ಇದ್ದೀನಿ. ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಒಂದು ಗೋಡೆ ಮೇಲೆ ಮಾಲ್ ಮಿಕ್ಸ್ ಮಾಡಿಕೊಂಡು ನೋಡಿ ಸರ್ ಇದು ಈ ಥರ ಬರುತ್ತೆ ಅಂತ ಪ್ರಾಕ್ಟಿಕಲ್ ತೋರಿಸಿ ಓಕೆ ಮಾಡ್ಕೋಬೋದು ಸರ್ ನಾವು. ಆ ಥರ. ಹೌದು ಸರ್. ಓಕೆ, ಸೊ ಕಸ್ಟಮರ್ಸು ಇಷ್ಟು ಡಿಸೈನ್ಸ್ ಇದೆ, ಹೌದು ಸರ್. ಕಸ್ಟಮರ್ಸ್ಗೆ ನೀವು ಸ್ಯಾಂಪಲ್ ತೋರಿಸ್ತೀರಿ ಸೊ ಅವ್ರಿಗೆ ಅಲ್ವಾ? ಹೌದು, ಡೈಗಳನ್ನೆಲ್ಲ ತೋರಿಸ್ತೀವಿ, ಇಷ್ಟು ಡೈ ಇದೆ ಅಂತ ನಾವು ತೋರಿಸ್ತೀವಿ. ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೋ, ಇವಾಗ ಈ ವುಡ್ ಬೇಕು ನಮ್ಗೆ, ಈ ವುಡ್ ನ ತೋರಿಸಿ ಅಂದಾಗ ನಾವು ಮಾಲ್ ಮಿಕ್ಸ್ ಮಾಡ್ಕೊಂಡು ಗೋಡೆ ಮೇಲೆ ಅವ್ರ ಮುಂದೆನೆ ಅಪ್ಲೈ ಮಾಡಿ ತೋರಿಸ್ತೀವಿ. ಇಷ್ಟ ಆಯ್ತು ಅಂದ್ರೆ ವರ್ಕ್ ಸ್ಟಾರ್ಟ್ ಮಾಡ್ಬಿಡ್ಬೋದು. ಹೌದು ಸರ್, ಅವ್ರು ಡೇಟ್ ಕೊಡ್ತಾರಲ್ಲ ಆ ಡೇಟ್ಗೆ ವರ್ಕ್ ಸ್ಟಾರ್ಟ್ ಮಾಡ್ಬೋದು. ಇದೇ ಕಾರಣಕ್ಕೆ ಕರೆ ಮಾಡುವಂತ ಕಸ್ಟಮರ್ಗೆ ಹೇಳೋದೊಂದೇ, ಸ್ಟೋರ್ ಹತ್ರ ಬನ್ನಿ, ನೀವು ಫೋನಲ್ಲಿ ಎಲ್ಲ ಡೀಟೇಲ್ಸ್ ಕೇಳಬೇಡಿ. ಸ್ಟೋರ್ ಹತ್ರ ಬಂದ್ರೆ ನಿಮ್ಗೆ ಎಲ್ಲ ಮಾಹಿತಿ ಸಿಗುತ್ತೆ ಅಂತ ಹೇಳ್ತೀರಾ? ಸಂಪೂರ್ಣ ಮಾಹಿತಿ ಸಿಗುತ್ತೆ ಸರ್. ಎಸ್ ಸರ್, ಓಕೆ, ಥ್ಯಾಂಕ್ ಯು. ಫೋನಲ್ಲಿ ಒಂದು ಸಿಕ್ಕಿದ್ರೆ ಒಂದು ಸಿಗಲ್ಲ ಸರ್. ಹೌದು ಸರ್. ಥ್ಯಾಂಕ್ ಯು ಸರ್. ಸರ್ ಹಾಗೆ ನಾವು ಇಲ್ಲಿ ನೋಡ್ತಿರ್ಬೋದು ಸರ್, ಇಲ್ಲಿ ಇದೇನು ಸರ್ ಇದು? ಸರ್ ಇದು ಸ್ಕ್ರಾಚ್ ಮೆಟೀರಿಯಲ್ ಅಂತ ಬರುತ್ತೆ. ಸ್ಕ್ರಾಚ್ ಮೆಟೀರಿಯಲ್ ಅಲ್ಲಿ ರೈನ್ ಡ್ರಾಪ್ ಪ್ಲಸ್ ಹಾರಿಜೆಂಟಲ್, ಜಿಗ್ಜಾಗ್, ವರ್ಟಿಕಲ್ ಇದ್ರಲ್ಲಿ ಮಾಡೋಂಥದ್ದು ಇದು. ಈ ಟೂಲ್ಸ್ ಅಲ್ಲಿ ನಾವು 6 ಡಿಸೈನ್ ಮಾಡ್ತೀವಿ. ಇದು ರೋಲರ್ ಟೆಕ್ಸ್ಚರ್ ಅಂತ ಕರಿತೀವಿ. ಇದ್ರಲ್ಲಿ ಮಾಡಿದ್ರೆ ಸ್ಕ್ರಾಚ್ ಟೆಕ್ಸ್ಚರ್ ಅಂತ ಕರಿತೀವಿ. ಇದ್ರಲ್ಲಿ ನೋಡಿ ಸರ್, ಇದು ಗನ್ ಅಂತ ಕರಿತೀವಿ. ಬಬಲ್ ಸ್ಪ್ರೇ ಗನ್ ಅಂತ, ಬಬಲ್ಸ್ ಸ್ಪ್ರೇ ಮಾಡ್ತಾ ಇರ್ತೀವಲ್ಲ, ಈ ಗನ್ನಲ್ಲಿ ನಾವು ಮಾಡ್ತೀವಿ. ಈ ಗನ್ನಲ್ಲಿ ಮಾಡ್ತೀವಿ ಸರ್. ಸರ್ ಇವಾಗ ನೋಡಿ ಸರ್, ಇದು ವುಡನ್ ಟೆಕ್ಸ್ಚರ್ ಅಂತ ನಾವು ಕರಿತೀವಿ. ಆ ಕಡೆ ಡೈ ಏನು ನೋಡಿದ್ರಿ ವುಡ್ ರೋಲರ್ದು, ಅದನ್ನ ಸೀಟ್ ಮೇಲೆ ಸ್ಯಾಂಪಲ್ ಹಾಕೊಂಡಿದೀವಿ. ಈ ಥರ ಬರುತ್ತೆ. ಕ್ರಿಯೇಟಿವಿಟಿ ಟೆಕ್ಸ್ಚರ್ ನಾವು ವಿತ್ ಕಲರ್ ಮಾಡ್ತೀವಿ ಅಂತ ಹೇಳಿದ್ವಲ್ಲ ಸರ್, ಈ ಥರ ಕ್ರಿಯೇಟಿವಿಟಿ ಟೆಕ್ಸ್ಚರಲ್ಲಿ ನಾವು ವಿತ್ ಕಲರ್ ಮಾಡ್ಕೊಡ್ತೀವಿ. ಸ್ಕ್ರಾಚು, ಬಬ್ಬಲ್ಲು ಮತ್ತು ರೋಲರ್ ಟೆಕ್ಸ್ಚರ್ಗೆ ನಾವು ವಿತ್ ಕಲರ್ ಮಾಡ್ಕೊಡಲ್ಲ. ನೋಡಿ, ಇದರಲ್ಲಿ ರೈನ್ ಡ್ರಾಪ್ ಆಗ್ಬೋದು, ವರ್ಟಿಕಲ್ ಆಗ್ಬೋದು, ಪ್ಲಸ್ ಆಗ್ಬೋದು, ಹಾರಿಜೆಂಟಲ್ಲು, ಜಿಗ್ಜಾಗು. ಅದ್ರ ಜೊತೆಗೆ ರೋಲರ್ ಟೆಕ್ಸ್ಚರು ಈಗ ಏನು ವೈಟ್ ಕಾಣಿಸ್ತಾ ಇದೆಯಲ್ಲ ಸರ್, ಇದೇ ಥರ ವೈಟ್ನ ನಾವು ಮಾಡ್ಕೊಡ್ತೀವಿ ಸರ್. ಈ ತರ ವೈಟ್ ಅಲ್ಲಿ ನಾವು ಟೆಕ್ಸ್ಚರ್ ಮಾಡ್ಕೊಟ್ರೆ ಸರ್, ಈ ಕಡೆ ಏನಿದೆ ನಾವು ಕಲರ್ ಕೊಟ್ಟಿರೋದು, ಟೆಕ್ಸ್ಚರ್ ಮೇಲೆ ಕಲರ್ ಕೊಟ್ರೆ ಹೇಗಿರುತ್ತೆ ಅನ್ನೋದನ್ನ ನಾವು ಇಷ್ಟು ಸ್ಯಾಂಪಲ್ ಅಲ್ಲಿ ತೋರಿಸ್ತಾ ಇದೀವಿ ನೋಡಿ ಸರ್. ನೀವು ಸರ್ ಮೊದಲನೇದಾಗಿ ಬಿರ್ಲಾ ಬ್ರ್ಯಾಂಡ್ ನ ನಾವು ಯೂಸ್ ಮಾಡ್ತಾ ಇದೀವಿ, ಬಿರ್ಲಾದಲ್ಲಿ ಮಾಡ್ಕೊಡ್ತೀವಿ. ಅದ್ರ ನೆಕ್ಸ್ಟ್ ಬಂದ್ರೆ ಎಲ್ ಸಿ ಸಿ ಬ್ರ್ಯಾಂಡ್ ಅಲ್ಲಿ ಮಾಡ್ಕೊಡ್ತೀವಿ. A1 ಬ್ರ್ಯಾಂಡ್ ಇದೆ, ಸುಪ್ರೀಮೋ, ಒಂದು 3-4 ತರ ಬ್ರ್ಯಾಂಡ್ ಇದೆ ಸರ್. ಎಲ್ಲ ಒಳ್ಳೆ ಕ್ವಾಲಿಟಿ ಇದೆ ನಾವು ಯೂಸ್ ಮಾಡ್ತೀವಿ ಸರ್. ಯಾವುದು ಕೂಡ ನೀವು ಲೋ ಕ್ವಾಲಿಟಿ ಎಲ್ಲ ಬ್ರಾಂಡೆಡ್ ಸರ್. ಎಲ್ಲ ತುಂಬಾ ಚೆನ್ನಾಗಿರೋಂತ ಮೆಟೀರಿಯಲ್ ನಾವು ಯೂಸ್ ಮಾಡ್ತೀವಿ ಸರ್. ಎಸ್ ಸರ್. ನಾನು ಮತ್ತೆ ಕೇಳ್ತಾ ಇದೀನಿ, ಆರಂಭದಲ್ಲೇ ಹೇಳಿದ್ರಿ ಒಂದು ಒಳ್ಳೆ ಒಂದು ವೀಕ್ಷಕರಿಗೆ ಒಂದು ಒಳ್ಳೆ ಆಫರ್ ಕೊಡ್ತೀನಿ ಅಂತ ಹೇಳಿದ್ರಿ. ಮತ್ತೊಂದ್ಸತಿ ವೀಕ್ಷಕರಿಗೆ ಹೇಳಿದ್ರೆ ಆಫರ್ ಬಗ್ಗೆ ಅದೇ ಸರ್, ಒಂದು ಚದರಕ್ಕೆ 2,500 ರೂಪಾಯಿಗೆ ನಾವು ಮಾಡ್ತಾ ಇದೀವಿ. 2,200 ರೂಪಾಯಿಗೆ ವೀಕ್ಷಕರಿಗೆ. ಖಂಡಿತ ವಿಡಿಯೋ ನೋಡ್ಕೊಂಡು ಯಾರೆಲ್ಲ ಕಾಲ್ ಮಾಡ್ತೀರಾ, ನಮ್ಮ ಸ್ಟೋರ್ ವಿಸಿಟ್ ಯಾರೆಲ್ಲ ಮಾಡ್ತೀರಾ, 2,200 ರೂಪಾಯಿಗೆ ನಾವು ಸಂಪೂರ್ಣ ಒಂದು ಚದರಕ್ಕೆ ವರ್ಕ್ ಮಾಡ್ಕೊಡ್ತೀವಿ ಸರ್. ಮಿನಿಮಮ್ 10 ಚದರ ಕೊಡ್ಬೇಕು ಸರ್. ಮಿನಿಮಮ್ 10 ಚದರ ಕೊಡ್ಲೇಬೇಕು ಸರ್. ಎಸ್ ಸರ್. ಹಾಗೇನೆ ನಿಮ್ಮ ಒಂದು ಈ ಒಂದು ಗಗನ ಸ್ಟ್ರಕ್ಚರ್ ವರ್ಕ್ ಒಂದು ಸ್ಟೋರು ಎಲ್ಲಿರೋದು ಅಂತ ಸರ್? ಇದು ಬೆಂಗಳೂರಲ್ಲಿ ಬೆಂಗಳೂರು ಬನಶಂಕರಿ ಸೆಕೆಂಡ್ ಸ್ಟೇಜು, ಕದರನಹಳ್ಳಿ ಸರ್ಕಲ್, ಮಹೇಶ್ವರಮ್ಮ ದೇವಸ್ಥಾನದ ಎದುರುಗಡೆನೆ ನಮ್ದು ಗಗನ ಟೆಕ್ಸ್ಚರ್ ಆ್ಯಂಡ್ ಡಿಸೈನರ್ಸ್ ಅಂತ ಸ್ಟೋರ್ ಇದೆ. ನಮ್ಮ ಆಫೀಸ್ ಕೂಡ ಇದೆ ಸರ್. ಎಸ್ ಸರ್. ಕಾಲೆಲ್ಲ ಯಾವ ಸಮಯದಲ್ಲಿ ಮಾಡ್ಬೇಕು ನಿಮ್ಗೆ ಕಸ್ಟಮರ್ಸ್, ಯಾವ ಸಮಯದಲ್ಲಿ ಕಾಲ್ ಮಾಡಬಾರ್ದು ಅಂತ? ಯಾಕಂದ್ರೆ ಕೆಲವರು 11 ಗಂಟೆ 12 ಗಂಟೆ ಸಮಯದಲ್ಲಿ ಮಾಡಿರ್ತಾರೆ, ಕಾಲ್ ರಿಸೀವ್ ಮಾಡಿರಲ್ಲ, ಈ ತರ ಸಮಸ್ಯೆಗಳೆಲ್ಲ ಆಗ್ತಿರುತ್ತೆ. ವೀಕ್ಷಕರಿಗೆ ಹೇಳೋದಾದ್ರೆ ಖಂಡಿತ ಇವಾಗ ಕಾಲ್ ಮಾಡೋದಕ್ಕಿಂತ ನನಗೆ ವಾಟ್ಸಪ್ ನಂಬರ್ ಕೂಡ ಹೇಳ್ತೀನಿ ನಾನು. ವಾಟ್ಸಪ್ ಅಲ್ಲಿ ನೀವು ವಾಯ್ಸ್ ಮೆಸೇಜ್ ಹಾಕಿ, ನಮ್ದು ಈ ತರ ಏರಿಯಾ, ನಮ್ಗೆ ಈ ತರ ವರ್ಕ್ ಬೇಕಾಗಿದೆ ಅಂತ ವಾಯ್ಸ್ ರೆಕಾರ್ಡ್ ಹಾಕಿ ನಾನೇ ಕಾಲ್ ಬ್ಯಾಕ್ ಮಾಡ್ತೀನಿ ಸರ್. ಎಸ್ ಸರ್. ವೀಕ್ಷಕರೇ ನೋಡಿದ್ರಲ್ಲ, ಈ ಒಂದು ಅದ್ಭುತವಾದ ಒಂದು ಆಫರ್ನ ನೀವು ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಅಡ್ರೆಸ್ ಆಲ್ಮೋಸ್ಟ್ ಆಲ್ರೆಡಿ ಹೇಳಿದೀವಿ. ನಿಮ್ಗೆ ಏನೇನು ಡೌಟ್ಸ್ ಇದ್ರೆ